ಇವತ್ತು ರಾಗಿ ಹಿಟ್ಟಿಂದ ಬಿಸ್ಕೆಟ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಿಂಗ್ ಪೌಡರ್ ಆಗಲಿ, ಬೇಕಿಂಗ್ ಸೋಡಾ ಆಗಲಿ ಯಾವುದೂ ಹಾಕಿಲ್ಲ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಬಟ್ಲಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟನ್ನ ತೊಗೊಂಡು, ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಅಡುಗೆ ಎಣ್ಣೆ, ಫ್ಲೇವರ್ ಇಲ್ದಿರೋಂಥ ಅಡುಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಬಟ್ಲು ಹಾಲನ್ನು ತೊಗೊಂಡಿದ್ದೀನಿ. ಹಾಲಲ್ಲಿ ಸ್ವಲ್ಪನೇ ಹಾಕಿ ಈ ರೀತಿ ಹಿಟ್ಟನ್ನು ಕಲಸಿಟ್ಕೊಳ್ತಿದ್ದೀನಿ. ಯಾವ ಹದಕ್ಕೆ ಕಲಿಸ್ಕೊಳ್ಬೇಕಂದ್ರೆ, ನೀವು ಚಪಾತಿ ಮಾಡ್ತೀರಲ್ವ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. 1 ಬಟ್ಲು ಹಾಲಂದರೆ ಪೂರ್ತಿಯಾಗಿ ಹಾಕ್ಕೊಳಕ್ಕೆ ಹೋಗಬೇಡಿ. ಹಿಟ್ಟಿಗೆ ಎಷ್ಟು ಹಿಡಿಸುತ್ತೆ ನೋಡಿಕೊಂಡು ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡು, ತಕ್ಷಣವೇ ಇದಕ್ಕೆ ಈ ರೀತಿ ಯಾವ ಶೇಪ್ ಬೇಕಂದರೆ ಆ ಶೇಪನ್ನು ಮಾಡ್ಕೊಳ್ಬೋದು. ನಾನು ಇಲ್ಲಿ ಮಾಮೂಲಿ ರೌಂಡು ಬಿಸ್ಕೆಟ್ ಶೇಪ್ ಮಾಡಿಕೊಂಡು ಈ ರೀತಿ ಸ್ಪೂನಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ಬಿಸ್ಕೆಟ್ನ ರೆಡಿ ಮಾಡಿಟ್ಕೊಂಡು, ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ಬಾಣಲಿನ ಒಂದು 5 ನಿಮಿಷ ಸ್ಟ್ಯಾಂಡ್ ಇಟ್ಕೊಂಡು ಪ್ರೀ ಹೀಟ್ ಮಾಡಿಕೊಂಡು, ನಂತರ ಈ ರೀತಿ ಬಿಸ್ಕೆಟ್ ರೆಡಿ ಮಾಡಿಟ್ಕೊಂಡು ಕರೆಕ್ಟಾಗಿ 20 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡಿ, 20 ನಿಮಿಷ ಆದಮೇಲೆ ತಟ್ಟೆನಲ್ಲಿ ಸುಲಭವಾಗಿ ಬಿಟ್ಕೊಳ್ತಿದೆ. ತುಂಬ ಅಂದರೆ ತುಂಬ ಈಸಿಯಾಗಿ ಈ ರಾಗಿ ಬಿಸ್ಕೆಟ್ನ ಮಾಡ್ಕೊಳ್ಬೋದು.